ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ಕಾದರವಳ್ಳಿಯ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತವು 30ನೇ ಅಧ್ಯಾಯ. ಶ್ರೀ ಚಿನ್ನಯ್ಯ ಸ್ವಾಮಿಗಳು ಮುಚ್ಚಂಡಿ ಹಿರೇಮಠ್ ಇವರಿಗೆ ಮಟ್ಟಿಯೊಳಗೆ ಬಂಗಾರ ತೋರಿಸಿ ಬಹುಮಾನ ಕೊಟ್ಟದ್ದು. ಮಟ್ಟಿಯೊಳು ಬಂಗಾರ ತೋರಿಸಿ ಕೊಟ್ಟರೆ ಶ್ರೀ ಚಿನ್ನಯ್ಯ ಗುರುವಿಗೆ ಮುಂದೆ ಶಿವಪಥ ಬೋಧೆ ಮಾಡಿದರೆಲ್ಲ ಭಕ್ತರಿಗೆ. ಬಹುವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಅದೃಶ್ಯ ಶಿವಯೋಗಿಗಳು ಸಂಪಗಾವಿಯಿಂದ ಕಾದರವಳ್ಳಿ ಗ್ರಾಮಕ್ಕೆ ಹೋಗುವಾಗ ಹೊಸೂರಿನಲ್ಲಿ ಬಸಲಿಂಗಪ್ಪನ ಮನೆಯಲ್ಲಿ ವಸತಿ ಮಾಡಿದರು ಎಂಬ ವಿಷಯವನ್ನು ಓದಿ ತೃಪ್ತರಾಗಿರುವಿರಿ. ಈ ಅಧ್ಯಾಯದಲ್ಲಿ ಮಟ್ಟಿಯೊಳಗಿಂದ ಬಂಗಾರ ತೋರಿಸಿ ಶ್ರೀ ಮುಚ್ಚಂಡಿ ಚಿನ್ನಯ್ಯ ಸ್ವಾಮಿಗಳಿಗೆ ಕೊಟ್ಟರು ಮತ್ತು ಭಕ್ತರಿಗೆ ಶಿವಪಥವನ್ನು ಬೋಧಿಸಿದರು ಎಂಬ ವಿಷಯವನ್ನು ಓದಿ ಸಂತಸಪಡಿ. ಅಜ್ಜನವರು ಹೊಸೂರಿನಲ್ಲಿ ತೋರಿದ ಲೀಲೆ. ಮರುದಿನ ಬೆಳಗಾಯಿತು. ಬಸಲಿಂಗಪ್ಪನ ಪತ್ನಿಯು ಮುನ್ನವೇ ಎದ್ದು ನೀರು ಕಾಯಿಸಿದ್ದಳು. ಅಜ್ಜನವರು ಎದ್ದು ಬೆಳಗಿನ ವಿಧಿ ಕಾರ್ಯಗಳನ್ನು ಮುಗಿಸಿ ಲಿಂಗ ಪೂಜೆಯನ್ನು ಮಾಡಿಕೊಂಡರು. ಉಪಹಾರದೊಂದಿಗೆ ಹಾಲು ಕುಡಿದರು. ಊರೊಳಗಿನ ಭಕ್ತಜನರು ಬಂದು ಅಜ್ಜನವರ ದರ್ಶನ ಪಡೆದು ಅವರ ಪಾದಕ್ಕೆರಗಿ ಭಜನೆಯನ್ನು ಪ್ರಾರಂಭಿಸಿದರು. ಭಜನೆಯು 2-3 ಗಂಟೆ ನಡೆದು ಮಂಗಲವಾಯಿತು. ಅಜ್ಜನವರ ಹಾಗೂ ಭಕ್ತಾದಿಗಳ ಮಧ್ಯಾಹ್ನ ಭೋಜನವೂ ಮುಗಿಯಿತು. ನಂತರ ಅಜ್ಜನವರು ವಿಶ್ರಾಂತಿ ಪಡೆದರು. ಸಾಯಂಕಾಲಕ್ಕೆ ಭಜನಾ ಮೇಳದವರು ಭಜನೆಯನ್ನು ಪ್ರಾರಂಭಿಸಿದರು. ಊರ ಜನರು ಬಂದು ಬಸಲಿಂಗಪ್ಪನ ಮನೆಯ ಕಟ್ಟೆಯ ಮೇಲೆ ಕುಳಿತು ಮತ್ತು ರಸ್ತೆಯಲ್ಲಿಯೇ ಗುಡಾರವನ್ನು ಹಾಕಿಕೊಂಡು ಕುಳಿತು ಭಜನೆಯ ವಚನಗಳನ್ನು ಕೇಳುತ್ತಿದ್ದರು. ಇದಾದ ನಂತರ ರಾತ್ರಿಯ ಪ್ರಸಾದವಾದ ನಂತರ ಮತ್ತೆ ಎಲ್ಲರೂ ವಿಶ್ರಾಂತಿ ಪಡೆದರು. ಮರುದಿವಸ ಮುಂಜಾನೆ ಅಜ್ಜನವರು ಬಸಲಿಂಗಪ್ಪನಿಗೆ, ಬಸಲಿಂಗಪ್ಪ, ಊರೊಳಗಿನ ಭಾಳ ಜನ ಬಂದ ಕೂಡ್ರಾಕ ಸಾಲುದಿಲ್ಲ, ಅಡಚಣೆ ಆಗ್ತೈತಿ. ಅದಕ್ಕೆ ಊರು ದ್ಯಾಮವ್ವನ ಗುಡಿ ಹೊರ ಪಡಸಾಲ್ಯಾಗ ನಮ್ಮನ್ನು ಕೂಡ್ರಿಸೋ ವ್ಯವಸ್ಥೆ ಮಾಡು ಎಂದರು. ಅಲ್ಲಿ ಬೇಕಾದಷ್ಟು ಜನ ಬಂದು ಕೂಡರಲು ಅನುಕೂಲವಿದೆ. ಈಗ ಸದ್ಯಕ್ಕೆ ವ್ಯವಸ್ಥೆ ಮಾಡಿಬಿಡು ಎಂದರು. ಆಗ ಬಸಲಿಂಗಪ್ಪನು ಹಾಗೇ ಆಗಲಿ ಎಂದು 4 ಹುಡುಗರನ್ನು ದ್ಯಾಮವ್ವನ ಗುಡಿಗೆ ಕಳಿಸಿ ಸ್ವಚ್ಛ ಮಾಡಿಸಿದರು. ಮೇನೆಯಲ್ಲಿ ಅಜ್ಜನವರನ್ನು ಕೂಡ್ರಿಸಿಕೊಂಡು ಗುಡಿಗೆ ಹೊರಟರು. ಭಜನೆಯನ್ನು ಮಾಡುತ್ತಲೇ ಅಲ್ಲಿಗೆ ಹೋದರು. ಆ ಗುಡಿಯ ಪಡಸಾಲೆಯಲ್ಲಿ ಮೇನೆಯನ್ನು ಇಳಿಸಿ ಅಲ್ಲಿ ಅಜ್ಜನವರನ್ನು ಆಸನದ ಮೇಲೆ ಕೂಡಿಸಿದರು. ಅಲ್ಲಿಗೆ ಬಂದ ನಂತರ ನಿತ್ಯದಂತೆ ಊಟ ಉಪಚಾರಗಳು ಅಲ್ಲಿಯೇ ನಡೆದವು. ಅಜ್ಜನವರಿಗೆ ಗಾಳಿ ತಾಕದಂತೆ ಗುಡಾರ ಕಟ್ಟಿ ಮರೆ ಮಾಡಿದರು. ಜನರಿಗೆ ಕೂಡಲು ಗುಡಾರ ಹಾಸಿದ್ದರು. ಬಸಲಿಂಗಪ್ಪನು ಚಹಾ, ಊಟ ವಗೈರೆ ಯಾವತ್ತೂ ವ್ಯವಸ್ಥೆ ವೇಳೆಗೆ ಸರಿಯಾಗಿ ಮಾಡುತ್ತಲೇ ಇದ್ದನು. ಸಂಜೆಗೆ ಭಜನಾ ಮೇಳದವರು ಬಂದು ಭಜನೆ ಮಾಡಿದರು. ನಂತರ ಕೆಲವು ಮುಮುಕ್ಷುಗಳು ಶಾಸ್ತ್ರಾಭ್ಯಾಸದಲ್ಲಿ ತಮಗೆ ಬಂದ ಕಠಿಣ ವಿಷಯಗಳನ್ನು ಅಜ್ಜನವರಿಂದ ಕೇಳಿ ತಿಳಿಯುತ್ತಿದ್ದರು. ಆಧ್ಯಾತ್ಮ ವಿದ್ಯೆಯಲ್ಲಿ ಬಂದ ತೊಡಕುಗಳನ್ನು ದೃಷ್ಟಾಂತಗಳ ಮೂಲಕ ತಿಳಿಯುವಂತೆ ಹೇಳಿ ಅಜ್ಜನವರು ಮುಮುಕ್ಷುಗಳನ್ನು ಸಂತೈಸುತ್ತಿದ್ದರು. ಅದರ ಪರಿಣಾಮವಾಗಿ ಪಾರಮಾರ್ಥಿಕ ವಿಷಯದಲ್ಲಿ ಆ ಊರಲ್ಲಿ ಬಹಳ ಜನರು ಜಾಣರಾದರು. ಜ್ಞಾನಾಭಿವೃದ್ಧಿಯಾಗಿ ಆ ಗ್ರಾಮ ಜ್ಞಾನಿಗಳ ಬೀಡು ಎಂದು ಎನಿಸಿಕೊಂಡಿತು. ಇದೇ ಸಮಯದಲ್ಲಿ ಕಾದರವಳ್ಳಿಯಿಂದ ಶ್ರೀ ಬಸವಣ್ಣಪ್ಪ ಪಾಟೀಲ್ ಹಾಗೂ ಶ್ರೀ ಅಪ್ಪಯ್ಯ ಸ್ವಾಮಿಗಳು ಸೀಮಿಮಠ ಅವರು ಹೊಸೂರಲ್ಲಿದ್ದ ಶ್ರೀ ಅದೃಶ್ಯ ಶಿವಯೋಗಿಗಳ ದರ್ಶನಕ್ಕೆಂದು ಬಂದು ಆಧ್ಯಾತ್ಮ ವಿಷಯ ಚರ್ಚೆ ಮಾಡಿ ಹೋಗುತ್ತಿದ್ದರು. ಶ್ರೀ ಚಿನ್ನಯ್ಯ ಸ್ವಾಮಿ ಮುಚ್ಚಂಡಿಮಠ ಇವರು ಶ್ರೀ ಅದೃಶ್ಯಜ್ಜನವರು ಸಂಪಗಾವಿಯಲ್ಲಿದ್ದಾಗ ಮುಲ್ಕಿ ಪರೀಕ್ಷೆಗೆ ಹೋಗಲು ಸ್ವಾಮಿಗಳನ್ನು ಕೇಳುವುದಕ್ಕಾಗಿ ಅಲ್ಲಿ ಹೋಗಿದ್ದರು. ಅಜ್ಜನವರಿಗೆ ಶ್ರೀ ಚಿನ್ನಯ್ಯ ಮುಚ್ಚಂಡಿ ಮಠ ಇವರ ಮೇಲೆ ಅತ್ಯಂತ ಪ್ರೇಮವಿತ್ತು. ಆದ್ದರಿಂದ ಅಜ್ಜನವರು ಶ್ರೀ ಚಿನ್ನಯ್ಯ ಸ್ವಾಮಿಗಳಿಗೆ ಒಂದು ಅಂಗಿಯನ್ನು ಕೊಟ್ಟು, ಈ ಅಂಗಿಯನ್ನು ಹಾಕಿಕೊಂಡು ಪರೀಕ್ಷೆಗೆ ಹೋಗು, ನೀನು ಪಾಸಾಗುವೆ. ಇಷ್ಟೇ ಅಲ್ಲ, ನೀನು ಇನ್ನು ಮುಂದೆ ಯಾವುದೇ ಪರೀಕ್ಷೆಗೆ ಹೋಗುವಾಗ ಈ ಅಂಗಿಯನ್ನು ಹಾಕಿಕೊಂಡು ಹೋದರೆ ನಿನಗೆ ಜಯವೇ ಆಗುತ್ತದೆ. ಕಠಿಣವಾದ ಪ್ರಶ್ನೆಗಳು ಸರಳವಾಗಿಯೇ ಬಿಡುತ್ತವೆ. ನೀನು ಪಾಸಾಗುತ್ತಾ ಹೋಗುವೆ ಎಂದು ಹೇಳಿ ಆಶೀರ್ವದಿಸಿದ್ದರು. ಅದರಂತೆ ಶ್ರೀ ಚಿನ್ನಯ್ಯ ಸ್ವಾಮಿಗಳು ಆ ಅಂಗಿಯನ್ನು ತೊಟ್ಟುಕೊಂಡು ಮುಲ್ಕಿ ಪರೀಕ್ಷೆಗೆ ಹಾಜರಾಗಲು ಆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣರಾದರು. ಈ ಅಂಗಿಯ ಫಲವಾಗಿ ಮುಚ್ಚಂಡಿ ಹಿರೇಮಠ ಇವರ 2 ಮನೆತನಗಳಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದರು ಸಹಿತ
ಸ್ನಾತಕೋತ್ತರ ಪದವಿಯನ್ನು ಉನ್ನತ ದರ್ಜೆಯಲ್ಲಿ ಪಾಸಾಗಿರುವುದು ಈ ಅಂಗಿಯ ದ್ಯೋತಕವಾಗಿದೆ. ಅದರಿಂದ ಶ್ರೀ ಚೆನ್ನಯ್ಯ ಸ್ವಾಮಿಗಳು ಮುಚ್ಚಂಡಿಮಠ ಇವರ ತಂದೆ ತಾಯಿಗಳು ಹರ್ಷಗೊಂಡು ಪಾಸಾದ ಈ ವಿಷಯವನ್ನು ಶ್ರೀ ಅದೃಶ್ಯ ಶಿವಯೋಗಿಗಳಿಗೆ ತಿಳಿಸಿ ಬರಲು ಹೇಳಿ ಬಿಸಿ ಬಿಸಿ ರೊಟ್ಟಿ, ಸಿಹಿಯಾದ ಪಲ್ಯ, ಅಜ್ಜನವರು ಪಡವಲಕಾಯಿ ಪಲ್ಲೆಯ ಮೇಲೆ ಬಹಳ ಪ್ರೀತಿ ಇದ್ದದ್ದರಿಂದ ತಾಯಿಯಾದ ಗಂಗಮ್ಮಳು ಪಡವಲಕಾಯಿ ಪಲ್ಯ ಬಿಸಿ ರೊಟ್ಟಿಯನ್ನು ಮಾಡಿದ್ದಳು. ತಂದೆಯಾದ ವೀರಭದ್ರಯ್ಯನವರು ಉತ್ತಮವಾದ ಬದನೆಕಾಯಿಗಳನ್ನು ಹುಡುಕಿ ತಂದು ಬದನೆಕಾಯಿಯ ಎಣ್ಣೆ ಗಾಯಪಲ್ಯ ಮಾಡಿ ಬಿಸಿಯಾದ ಅನ್ನ, ಸಾರು, ತುಪ್ಪ, ಹಾಲು ಸಹಿತವಾಗಿ ಒಂದು ಸ್ವಚ್ಛವಾದ ಬಟ್ಟೆಯಲ್ಲಿ ಊಟದ ಎಲ್ಲ ಪದಾರ್ಥಗಳುಳ್ಳ ಡಬ್ಬಿಗಳನ್ನಿಟ್ಟು ಬಟ್ಟೆಯಲ್ಲಿ ಗಂಟು ಕೊಟ್ಟು ಕಳುಹಿಸಿದರು. ಕೂಡಲೇ ಶ್ರೀ ಚೆನ್ನಯ್ಯನವರು ಸಾಯಂಕಾಲ ಸೈಕಲ್ ಮೇಲೆ ಬುತ್ತಿಯ ಗಂಟಿನ ಕೈಚೀಲವನ್ನು ಸೈಕಲ್ಲಿಗೆ ಹಾಕಿ 15 ನಿಮಿಷಗಳಲ್ಲಿ ಹೊಸೂರಿಗೆ ಹೋಗಿ ಅಜ್ಜನವರಿಗೆ ನಮಸ್ಕರಿಸಿ ಗಂಟನ್ನು ಅವರ ಮುಂದಿಟ್ಟರು. ಆಗ ಅದೇನು ತಂದಿರುವಿ ಎಂದು ಅಜ್ಜನವರು ಕೇಳಿದಾಗ, ನನ್ನ ತಾಯಿ ತಂದೆಗಳು ನಿಮಗೆ ಬಿಸಿಯಾದ ಊಟದ ವ್ಯವಸ್ಥೆ ಮಾಡಿ ಕಳುಹಿಸಿದ್ದಾರೆ. ಈಗಲೇ ಬಿಸಿಯಾಗಿದ್ದ ರೊಟ್ಟಿ ತಿನ್ನಿರಿ ಎಂದು ತಾಯಿ ಹೇಳಿ ಕಳುಹಿಸಿದ್ದಾಳೆ. ಆದ್ದರಿಂದ ಬೇಗನೆ ಬಿಸಿ ಬಿಸಿ ಊಟ ಮಾಡಬೇಕು ಎಂದು ಹೇಳಿದರು. ಆಗ ಅಜ್ಜನವರು ಬಹಳ ಅವಸರದಿಂದಲೂ ಆನಂದದಿಂದಲೂ ಊಟಕ್ಕೆ ಕುಳಿತರು. ಅಜ್ಜನವರು ಚಿನ್ನಯ್ಯನವರಿಗೂ ನೀನು ನಮ್ಮ ಕೂಡ ಊಟ ಮಾಡು ಎಂದು ಪ್ರೀತಿಯಿಂದ ಹೇಳಿ ಅವನನ್ನು ಕರೆದುಕೊಂಡು ಇಬ್ಬರು ಕೂಡಿ ಊಟಕ್ಕೆ ಕುಳಿತರು. ಅವರು ತಂದಿರುವ ಎಲ್ಲ ಸಾಮಗ್ರಿಗಳು ಬಿಸಿ ಬಿಸಿಯಾಗಿಯೇ ಇದ್ದವು. ಅತ್ಯಂತ ಬಿಸಿಯಾದ ಅಡುಗೆಯನ್ನು ರುಚಿಯನ್ನು ಬಣ್ಣಿಸುತ್ತಾ ಆನಂದದಿಂದ ಅಜ್ಜನವರು ಚಿನ್ನಯ್ಯನೊಡನೆ ಕುಳಿತು ಊಟ ಮಾಡಿದರು. ನಂತರ ಶ್ರೀ ಚಿನ್ನಯ್ಯ ಮುಚ್ಚಂಡಿಯವರು ಮುಲ್ಕಿ ಪರೀಕ್ಷೆಯಲ್ಲಿ 1ನೇ ತರಗತಿಯಲ್ಲಿ ಪಾಸಾಗಿದ್ದ ಸಂಗತಿಯನ್ನು ಅಜ್ಜನವರಿಗೆ ತಿಳಿಸಲು ಅವರು ಅತ್ಯಂತ ಆನಂದಪಟ್ಟರು. ನೀನು ಈಗಲೇ ಊರಿಗೆ ಹೋಗಬೇಡ, ಸಾಯಂಕಾಲ ಭಜನೆ ಮತ್ತು ಪ್ರವಚನ ನಡೆಯುವುದು, ಅದನ್ನು ಮುಗಿಸಿಕೊಂಡೇ ನೀನು ಊರಿಗೆ ಹೋಗು ಎಂದು ಅಪ್ಪಣೆ ಮಾಡಿದರು. ಸಾಯಂಕಾಲ ಪ್ರವಚನದ ವೇಳೆಯಲ್ಲಿ ಭಕ್ತಾದಿಗಳು ಜ್ಞಾನಿಯು ಸಂಸಾರ ಹಾಗೂ ಪಾರಮಾರ್ಥ ಎರಡನ್ನೂ ಕೂಡಯೇ ಸಾಗಿಸುತ್ತಾನೆ ಎಂಬ ವಿಷಯದ ಬಗ್ಗೆ ಹೇಳಲು ಅಜ್ಜನವರಿಗೆ ಭಿನ್ನವಿಸಿಕೊಂಡರು. ಆಗ ಈ ವಿಷಯದ ಬಗ್ಗೆ ಈಗ ಬಂದಿರುವ ನಮ್ಮ ಗ್ರಾಮದ ಚಿನ್ನಯ್ಯ ಸ್ವಾಮಿ ಮುಚ್ಚಂಡಿಮಠ ಎಂಬ ಬಾಲಕನು ಈ ವಿಷಯ ಕುರಿತು ಹೇಳುತ್ತಾನೆ, ಕೇಳಿರಿ ಎಂದು ಹೇಳಿದರು. ಆಗ ಬಾಲಕನಾದ ಚಿನ್ನಯ್ಯ ಸ್ವಾಮಿಗಳು ಹೆದರಿದರು ಮತ್ತು ಅಜ್ಜನವರೇ, ನಾನೇನು ಹೇಳಲಿ ಅಜ್ಜ, ನನಗೇನು ಬರುತ್ತದೆ ಎಂದಾಗ, ನಿನಗ ಎಲ್ಲ ಬರ್ತೈತಿ, ನಾ ಹೇಳಿದಂಗೆ ಹೇಳ್ಕೊಂತ ಹೋಗಿಬಿಡು ಎಂದರು. ಆಗ ಬಾಲಕನಾದ ಶ್ರೀ ಚಿನ್ನಯ್ಯ ಸ್ವಾಮಿಗಳು ಅಜ್ಜನವರ ಪ್ರೇರಣೆ ಇದ್ದೇ ಇರುತ್ತದೆ, ಅವರ ಪ್ರೇರಣೆಯಿಂದಲೇ ಮಾತನಾಡಬಹುದು ಎಂದು ಮಹಾಭಾರತವನ್ನು ಬರೆದ ಕುಮಾರವ್ಯಾಸನು ವೀರನಾರಾಯಣನೇ ಕವಿ, ಲಿಪಿಕಾರ, ಕುವರವ್ಯಾಸ ಎಂದು ಹೇಳಿಕೊಂಡಂತೆ ಅಜ್ಜನ ಮೇಲೆ ಭಾರ ಹಾಕಿ ಅಜ್ಜನವರೇ, ನನ್ನ ಬಾಯಿಯಿಂದ ಏನನ್ನು ನುಡಿಸುತ್ತಾರೆ ನುಡಿಸಲಿ ಎಂದು ಧೈರ್ಯ ತಾಳಿ ಅವರ ಅಪ್ಪನೆಯ ಪ್ರಕಾರ ಹೇಳಲಾರಂಭಿಸಿದರು. ಜಾನನು ಲೌಕಿಕ ಪಾರಮಾರ್ಥವೆರಡನೂ ಮಾನದೆ ಕೂಡಿ ನಡೆಸುತ್ತಿಹ ನಿಂತು. ನಿಜವಾದ ಬುದ್ಧಿವಂತನು ಲೌಕಿಕ ಆಚಾರ ಹಾಗೂ ಪಾರಮಾರ್ಥ ಸಾಧನೆ ಎರಡನ್ನೂ ಎಡೆಬಿಡದೆ ಸಾಧಿಸಿ ವಿಜಯೀ ಆಗಬಲ್ಲನು. ಕೆರೆಯಲ್ಲಿ ಇಳಿದು ಈಜುವಾಗ ನೀರಿನಿಂದ ಕಡೆಗಿರುವ ದೇಹಭಾಗವು ಮೇಲಿನ ಬಿಸಿಲನ್ನು, ನೀರಿನಲ್ಲಿರುವ ಒಳಭಾಗವು ನೀರನ್ನು ತಂಪನ್ನು ಅನುಭವಿಸುತ್ತಿರುವಂತೆ ಜ್ಞಾನದಿಂದ ಲಭಿಸುವ ಸುಖವನ್ನು ಮತ್ತು ವಿಷಯ ಸುಖಗಳಿಂದ ದೊರಕುವ ವೇದನೆಯನ್ನು ಸಮಭಾವದಿಂದ ನೋಡಿ ಅನುಭವಿಸುತ್ತಿರುವನು. ಆ ಪರಬ್ರಹ್ಮನು ಸದಾಕಾಲ ಸ್ಮರಿಸುತ್ತಾ ಸಂಸಾರಿಕ ಸುಖ ಭೋಗಗಳನ್ನು ಅನುಭವಿಸುತ್ತಿರಬಹುದು. ನ ಕರ್ಮನ ನ ಪ್ರಜೆಯಾ ಧನೆ ನ ತ್ಯಾಗೆ ನೈಕೆ ಅಮೃತತ್ವ ಮಾನುಷಂ. ಅಂದರೆ ಮಾನವನು ಅಮೃತತ್ವ ಪಡೆಯಬೇಕಾದರೆ ಯಾವ ಕರ್ಮದಿಂದಲೂ ಪ್ರಜೆಯಿಂದಲೂ ದ್ರವ್ಯದಿಂದಲೂ ಇಲ್ಲ, ತ್ಯಾಗದಿಂದ ಮಾತ್ರ ಸಾಧ್ಯ ಎಂದು ಹೇಳುವ ಈ ಉಪನಿಷದ್ವಾಕ್ಯದಂತೆ ಜ್ಞಾನಿಯು ಸಂಸಾರಕ್ಕೆ ಅಂಟಿಕೊಂಡು ವರ್ತಿಸದೆ ಸದಾ ತನ್ನ ಆತ್ಮಾನುಸಂಧಾನದಲ್ಲಿಯೇ ಇರುತ್ತಾನೆಂದು ಹೇಳುವ ಮಾತೇ ಪ್ರಸಿದ್ಧವಾದದ್ದು. ಆತ್ಮಜ್ಞಾನಿಯು ಲೋಕದ ಜನರಿಗೆ ಸಂಸಾರಿಯಂತೆ ಕಂಡರೂ ಕಾಣಬಹುದು. ಆದರೆ ಅದು ಹೇಗೆಂದರೆ
ನ್ಯಾಧಾಮ ಕರ್ಮಾಣಿ ಸಂಗತ್ಯಕ್ವ ಕರೋತಿ ಯಂ ಲಿಪ್ಯತೆ ನ ಸಪಾನ್ಮೇನ ಪದ್ಮ ಪತ್ರವಿಮಿವಾಂಭಸ. ಅಂದರೆ ಯಾವಾತ್ಮನು ಆತ್ಮಾನುಸಂಧಾನದಲ್ಲಿಯೇ ನಿರತನಿದ್ದು ಸಂಸಾರ ಕೃತ್ಯದಲ್ಲಿ ತೊಡಗಿರುವಂತೆ ಕಂಡರೂ, ಕಮಲದ ಎಲೆಯು ನೀರಿನ ಮೇಲೆಯೇ ಇದ್ದರೂ ಆ ನೀರು ಲವಲೇಶವಾದರೂ ಎಲೆಗೆ ಅಂಟಿಕೊಳ್ಳದಿರುವಂತೆಯೇ ಅವನು ಸಂಸಾರದಲ್ಲಿದ್ದರೂ ಅದರ ಲೇಪವಿಲ್ಲದೆ ಇರುವನು. ಮುಮುಕ್ಷುವಿಗೆ ಅಧಿಕಾರ ಲಕ್ಷಣದಲ್ಲಿ ಹೇಳಲ್ಪಟ್ಟ ನಿತ್ಯಾನಂದ ವಿವೇಕವೆಂಬಲ್ಲಿ ಅವನಿಗೆ ಈ ಸಂಸಾರವು ಇಂದ್ರಜಾಲದ ಆಟದಂತೆಯೂ ಮೃಗಜಲದಂತೆಯೂ ಸ್ವಪ್ನ ವ್ಯವಹಾರದಂತೆಯೂ ಎಲ್ಲವೂ ಸುಳ್ಳೆ ಎಂಬುದನ್ನು ಸ್ಪಷ್ಟವಾಗಿ ಅರಿತಿರುವನು. ಎಂದ ಮೇಲೆ ಅವನು ಪುನಃ ಸಂಸಾರವನ್ನು ಮೋಹಿಸುವನೇ ಇಲ್ಲ. ತತ್ವಮಸಿ ಮಹಾವಾಕ್ಯದ ಯಥಾರ್ಥ ಜ್ಞಾನವು ಸದ್ಗುರುವಿನಿಂದ ಪ್ರಾಪ್ತವಾಗಿರುವುದೆಂದ ಮೇಲೆ ಅಗ್ನಿಯ ಸಾಮೀಪಕ್ಕೆ ಹೋಗದ ಕ್ರಿಮಿಕೀಟಾದಿಗಳಂತೆ ಸಂಸಾರವು ಅವನ ಹತ್ತಿರ ಎಂದೂ ಸುಳಿಯದು ಎಂದು ನಿಜವಾಗಿ ನಂಬಿರಿ. ಭ್ರಾಂತಿಯಿಂದ ಹಗ್ಗದಲ್ಲಿ ತೋರಿದ ಹಾವಿನಂತೆ ಆ ಹಾವು ಹಗ್ಗದಲ್ಲಿ ಮೊದಲೂ ಇಲ್ಲ, ಮಧ್ಯದಲ್ಲಿಯೂ ಇಲ್ಲ, ಕಡೆಗೂ ಇಲ್ಲ ಅಂದ ಮೇಲೆ ಅದರಂತೆ ಭ್ರಾಂತಿಯಿಂದಲೇ ತೋರಿದ ಸಂಸಾರವು ಜ್ಞಾನಿಗೆ ಎಂದೆಂದೂ ಯಾವಾಗಲೂ ಎಲ್ಲ ಎಂಬುವುದೇ ನಿಶ್ಚಯವು. ಇದರ ಬಗ್ಗೆ ಉದಾಹರಣಾರ್ಥ ವ್ಯಾಸ ಮಹರ್ಷಿಗಳ ಪುತ್ರನಾದ ಶುಕ ಮಹರ್ಷಿಗಳು ಚಿಕ್ಕವರಿರುವಾಗಲೇ ನಿತ್ಯಾನಿತ್ಯ ವಿವೇಕದಿಂದ ವೈರಾಗ್ಯ ಪ್ರಾಪ್ತವಾಯಿತು. ಆ ದೃಢ ವೈರಾಗ್ಯದಿಂದ ಈ ಜಗತ್ತು ಅವನಿಗೆ ಕಣ್ಮರೆಯಾಗಿ ಹೋಯಿತು. ಅವನು ಎಲ್ಲ ಕಡೆಗೂ ಸ್ವಚ್ಛಂದದಿಂದ ಸಂಚರಿಸುತ್ತಿದ್ದನು. ಅವನು ಒಂದು ಸಲ ಗಂಗಾ ನದಿಯನ್ನು ದಾಟುತ್ತಿರುವಾಗ ಎಷ್ಟೋ ದೇವಕನ್ಯೆಯರು ನದಿಯ ಸ್ನಾನಕ್ಕೆ ಬಂದು ಅಲ್ಲಿ ತಮ್ಮ ಸೀರೆಗಳನ್ನು ದಂಡೆಯ ಮೇಲೆ ತೆಗೆದಿಟ್ಟು ನದಿಯಲ್ಲಿ ಸ್ನಾನ ಮಾಡುತ್ತಾ ಜಲಕ್ರೀಡೆಯಾಡುತ್ತಿದ್ದರು. ಅದೇ ಸಮಯಕ್ಕೆ ತಮ್ಮ ಹತ್ತಿರದಲ್ಲಿಯೇ ನದಿಯನ್ನು ದಾಟಿ ಹೋಗುತ್ತಿರುವ ಈ ಶುಕ ಮಹರ್ಷಿಗಳನ್ನು ತಾವು ಪ್ರತ್ಯಕ್ಷ ಕಂಡರು. ಅವರು ನಾಚದೆ, ಭಯಪಡದೆ, ಸಂಶಯ ಚಿತ್ತರಾಗದೆ ತಮ್ಮ ಆಟದಲ್ಲಿಯೇ ಮಗ್ನರಾಗಿದ್ದರು. ಆ ಶುಕದೇವನು ಹೋದ ಮೇಲೆ ಅವನ ತಂದೆಯಾದ ವ್ಯಾಸ ಮಹರ್ಷಿಗಳು ಮಗನು ಎತ್ತ ಕಡೆಗೆ ಹೋದನು ನೋಡಬೇಕೆಂದು ಅದೇ ದಾರಿಯನ್ನು ಹಿಡಿದು ನದಿಯ ಹತ್ತಿರ ಬಂದನು. ಆ ದೇವಕನ್ಯೆಯರು ವ್ಯಾಸ ಮಹರ್ಷಿಯನ್ನು ಕಂಡ ಕೂಡಲೇ ನಾಚಿ ಹೊರಗೆ ಬಂದು ತಮ್ಮ ಸೀರೆಗಳನ್ನುಟ್ಟು ತೊಟ್ಟುಕೊಂಡರು. ಆಗ ವ್ಯಾಸ ಮಹರ್ಷಿಗಳು ಆ ಕನ್ಯೆಯರನ್ನು, ನನ್ನ ಮಗನಾದ ಶುಕನು ಯೌವನಾವಸ್ಥೆಯಲ್ಲಿ ಕಾಲಿಟ್ಟವನು, ಮಹಾಸುಂದರನು, ಮೇಲಾಗಿ ಮಹಾಜ್ಞಾನಿವಂತನೂ ಆಗಿದ್ದಾನೆ. ನೀವು ಅಂಥವನನ್ನು ನೋಡಿ ನಾಚಲಿಲ್ಲ, ಹೆದರಲಿಲ್ಲ. ನಗ್ನರಾಗಿ ಜಲಕ್ರೀಡೆಯಲ್ಲಿಯೇ ತಲ್ಲೀನರಾಗಿ ಆಡುತ್ತಿದ್ದೀರಿ. ಆದರೆ ನಾನು ಮುಪ್ಪಿನವನು ಮತ್ತು ಮಹರ್ಷಿಯನ್ನೆನಿಸಿಕೊಂಡವ ಇಂತಹ ನನ್ನನ್ನು ನೋಡಿ ನೀವೆಲ್ಲರೂ ನಾಚಿ ಓಡಿ ಬಂದು ಸೀರೆಗಳನ್ನು ತೊಡುತ್ತಿರುವಿರಿ. ಇದರ ಕಾರಣವೇನು ಎಂದರು. ಆಗ ಕನ್ನಿಕೆಯರು, ಮಹಾತ್ಮ, ಆ ನಿನ್ನ ಮಗನು ಸುಂದರನೂ ಯೌವನಾವಸ್ಥೆಗೆ ಬಂದವನು. ಆದರೂ ಜಗತ್ತೇ ಅವನ ಕಣ್ಣಲ್ಲಿಲ್ಲವೆಂದ ಮೇಲೆ ಅವನು ನಮ್ಮ ಸಮೀಪದಲ್ಲಿಯೇ ಹಾಯ್ದು ಹೋದರೂ ನಮ್ಮನ್ನು ಆತನು ಕಾಣಲೇ ಇಲ್ಲವೆಂದ ಮೇಲೆ ಅವನಿಗೆ ನಾವು ನಾಚಲಿಲ್ಲ, ಭಯಪಡಲಿಲ್ಲ. ನೀವು ಮುದುಕನಾದರೂ ನಿನಗೆ ಜಗದ ವಿಷಯಕ್ಕೆ ಸಂಪೂರ್ಣ ದೃಷ್ಟಿ ಇರುವುದರಿಂದ ನಿನ್ನನ್ನು ನೋಡಿ ನಾವು ನಮ್ಮ ಸ್ತ್ರೀ ಸ್ವಭಾವಕ್ಕನುಸರಿಸಿ ನಾಚಿಕೆ ಪಡಬೇಕಾಯಿತು, ಬಲ್ಲೆಯಾ ಎಂದರು. ಈ ಮಾತಿಗೆ ವ್ಯಾಸ ಮಹರ್ಷಿಯು ಲಜ್ಜಿತನಾಗಿ ತಲೆಬಾಗಿ ಹೋದನು. ಅಂದ ಮೇಲೆ ನೋಡಿರಿ, ತಾನಿದ್ದೇನೆಂಬ ಅಹಂತೆಯು ಸಂಪೂರ್ಣ ನಾಶವಾಗಿರಲು ಆಕಾಶದಲ್ಲಿಯ ಗಂಧರ್ವ ನಗರದಂತೆ ಸಂಸಾರವಾದರೂ ಮಿಥ್ಯವೇ ಅದೇ ಎಂದು ನಿಜವಾಗಿ ತಿಳಿದಿರುವುದರಿಂದ ಎಚ್ಚರಿದ್ದವನಿಗೆ ಸ್ವಪ್ನವೆಂದು ಬೀಳದಂತೆ ಜ್ಞಾನಿಗೆ ಸಂಸಾರವೆಂದಿಗೂ ಎಲ್ಲಿಯೂ ತೋರುವುದೇ ಇಲ್ಲ. ಆದರೆ ಅದು ಹೇಗೆ ಬಂದಿತೆಂದರೆ ಜ್ಞಾನಿಯ ದೇಹಕ್ಕಂಟಿದ ಪ್ರಾರಬ್ಧ ಕರ್ಮವು ತಾನು ನಷ್ಟವಾಗುವವರೆಗೂ ಅವನನ್ನು ಸಂಸಾರದಲ್ಲಿ ತೊಡಗಿದವನಂತೆ ಮಾಡುವುದಲ್ಲದೆ ದೇಹಾತೀತನಾದ ಜ್ಞಾನಿಗೆ ಅದರ ಸಂಯೋಗವೇ ಇಲ್ಲ.
ನಾಟಕದಲ್ಲಿ ಸ್ತ್ರೀ ಪಾತ್ರ ವಹಿಸಿದ ಹುಡುಗನು ಸ್ತ್ರೀ ವೇಷ ಧರಿಸಿ ಅದಕ್ಕನುಗುಣವಾಗಿ ಹಾವಭಾವಗಳನ್ನು ಮಾಡಿ ಹೆಂಗಸರಂತೆಯೇ ನಟನೆ ಮಾಡಿದರೂ ಆ ಹುಡುಗನು ಗಂಡಸನೇ ಹೊರತು ಸ್ತ್ರೀಯಲ್ಲ ಮತ್ತು ಸ್ತ್ರೀ ವೇಷ ನನಗೆ ಸಂಬಂಧವೇ ಇಲ್ಲ ಎಂಬ ಪರಿಜ್ಞಾನವಿರುವಂತೆ ಜ್ಞಾನಿಗೆ ಸಂಸಾರದ ಸಂಬಂಧವೇ ಇಲ್ಲ. ಆದುದರಿಂದ ಈಗ ಇಲ್ಲಿ ಹೊರಟು ಪ್ರಶ್ನೆ ತೀರ ನಿಕೃಷ್ಟವಾಗಿದೆ ಎಂಬುದನ್ನು ಹೇಳುತ್ತಾ ನನ್ನ ಮಾತಿಗೆ ಮಂಗಲ ಹಾಡುತ್ತೇನೆ ಎಂದು ಹೇಳಿದರು. ಆಗ ಅಲ್ಲಿ ನೆರೆದ ಜನರು ಚಿನ್ನಯ್ಯ ಸ್ವಾಮಿಗಳಿಗೆ, ಈಗ ನೀವು ಶ್ರುತಿ ಪ್ರಮಾಣದಿಂದ ಹೇಳಿದಿರಿ, ಇನ್ನು ವಚನ ಪ್ರಮಾಣದಿಂದ ವಿಷಯ ಹೇಳಬೇಕು ಎಂದು ಭಿನ್ನಯಿಸಿದರು. ಆಗ ಚಿನ್ನಯ್ಯ ಮುಚ್ಚಂಡಿ ಮಠ ಇವರು ವಚನ ಪ್ರಮಾಣದಿಂದ ಹೇಳಿರುವರು. ನಡೆವ ನುಡಿವ ಚೈತನ್ಯವುಳ್ಳನ್ನಕ್ಕರ ಒಡಲಂ ಗುಣಂ ಗಳಿ ಒಡಲ ಗುಣಗಳಾಗಿರು ಬಿಡುವು ಕೇಳಿರನ್ನ ನೋಡುವ ನಯನ ಕೇಳುವ ಶ್ರೋತ್ರ ವಾಸಿಸುವ ಘ್ರಾಣ ಮುಟ್ಟುವ ತ್ವಕ್ಕು ರುಜಿವ ಜೀವೆ ನೋಡುತ್ತ ಕೇಳುತ್ತ ವಾಸಿಸುತ್ತ ಮುಟ್ಟುತ್ತ ರುಜಿಸುತ್ತ ಲಿಂಗಾರ್ಪಿತ ಮಾಡಿ ಲಿಂಗ ಭೋಗೋಪಭೋಗಿಯಾದ ಪ್ರಸಾದಿಗೆ ಸರ್ವಾಂಗ ಶುದ್ಧಿವೆಂದಿತಯ್ಯ ಕಾಯತ್ರಯಂಗಳು ಜೀವತ್ರಯಂಗಳು ಭಾವತ್ರಯಂಗಳು ನೊಂದು ಮಾಡಿ ಸುಖ ದುಃಖ ಗುಣ ನಿರ್ಗುಣಗಳು ಇಂತಿ ಉಭಯವ ಲಿಂಗದಲ್ಲಿ ಏಕವ ಮಾಡಿ ಅಹುದು ಅಲ್ಲ ಬೇಕು ಬೇಡೆಂಬುವ ಸಂಶಯವ ಕಳೆದು ಕೂಡಲ ಚೆನ್ನಸಂಗಯ್ಯನಲ್ಲಿ ಆದಿಯ ಪುರಾತನರು ಕೂಡಿದ ಪಥವಿದು. ಹೀಗೆ ಚೆನ್ನಬಸವಣ್ಣನವರ ವಚನವೇ ಪ್ರಮಾಣವೆಂದರು. ಆಗ ಜನವರು, ಚಿನ್ನಯ್ಯನವರೇ, ನೀವು ತೀರ ಸಣ್ಣವರಾದರೂ ಆಧ್ಯಾತ್ಮ ವಿಷಯದಲ್ಲಿ ಒಳ್ಳೆ ಪ್ರೌಢಾವಸ್ಥೆಗೆ ಬಂದಿರುವಿರಿ. ಈ ನಿಮ್ಮ ವೇದಾಂತ ಶಿಖರದ ಅತ್ಯುತ್ತಮ ಭಾಷಣ ಕೇಳಿ ನಮಗಾದ ಆನಂದಕ್ಕೆ ಪಾರವೇ ಇಲ್ಲ. ನೀವು ಕೃತಾರ್ಥರಾಗಿರುವಿರೆಂದು ನಾವು ಕೈಯೆತ್ತಿ ಸಾರಿ ಹೇಳುವೆವು ಎಂದರು. ಹೊಸೂರು ಜನರಿಗೆ ಮಹಾಶಯರೇ, ಈ ಚಿನ್ನಯ್ಯ ಸ್ವಾಮಿಗಳು ಹೇಳಿದ್ದೇನೆಂದರೆ, ವೇದಾಂತದ ಅಂತಿಮ ವಿಷಯ ಅಂತಹದನ್ನು ಎಲ್ಲರಿಗೂ ತಿಳಿಯುವಂತೆ ಅತಿ ಸರಸಾಗಿ ಹೇಳಿದರು. ಇನ್ನು ಹೇಳುವುದು ಕೇಳುವುದು ಏನೂ ಉಳಿಯಲಿಲ್ಲ. ಆದ್ದರಿಂದ ಮಂಗಲ ಮಾಡಿ ಮುಕ್ತಾಯಗೊಳಿಸಿರಿ ಎಂದರು. ಅದರಂತೆ ಮಂಗಲ ಮಾಡಿ ಕಾಯಿ ಕರ್ಪೂರ ಆರತಿ ಬೆಳಗಿ ಶ್ರೀಗಳ ಪಾದಕ್ಕೆ ಎಲ್ಲರೂ ನಮಸ್ಕರಿಸಿ ಪ್ರಸಾದ ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಿಗೆ ಹೋದರು. ರಾತ್ರಿ ಬಹಳವಾಗಿದ್ದರಿಂದ ನೀನು ಇಲ್ಲಿಯೇ ಮಲಗಿ ನಾಳೆ ಹೋಗೆಂದು ಚಿನ್ನಯ್ಯ ಸ್ವಾಮಿಗಳಿಗೆ ಅಜ್ಜನವರು ಹೇಳಿ ತಾವು ನಿದ್ರೆಗೆ ಹೋದರು. ಬೆಳಗಾದ ತಕ್ಷಣ ಮುಖ ತೊಳೆದುಕೊಂಡು ಶ್ರೀ ಮುಚ್ಚಂಡಿ ಚಿನ್ನಯ್ಯ ಸ್ವಾಮಿಗಳು, ನಾನು ಇನ್ನು ಊರಿಗೆ ಹೋಗುವೆನು, ಅಪ್ಪಣೆ ಕೊಡಿರೆಂದು ಕೇಳಿದರು. ಅದಕ್ಕವರು ಭೋಜನ ಮಾಡಿ ಹೋಗಿರೆಂದು ನಿಲ್ಲಿಸಿದರು. ಅಜ್ಜನವರು ಅಪ್ಪಣೆ ನೀಡದೆ ಇದ್ದ ಕಾರಣ ಶ್ರೀ ಮುಚ್ಚಂಡಿ ಚಿನ್ನಯ್ಯ ಸ್ವಾಮಿಗಳು ಅಲ್ಲಿಯೇ ಅತ್ತಿತ್ತ ಸುಳಿದಾಡುತ್ತಿದ್ದರು. ಅಲ್ಲಿ ಮತ್ತೆ ಯಾರೂ ಇರಲಿಲ್ಲ. ಆಗ ಅಜ್ಜನವರು ಆ ಕಡೆ ಈ ಕಡೆ ನೋಡಿ, ಚಿನ್ನಯ್ಯ, ಆ ಪೌಳಿಯ ಮೂಲೆಯ ಮೇಲೆ ಒಂದು ಮಟ್ಟಿಯ ಪಾಳೆ ಕಾಣುತ್ತದೆ ಅಲ್ಲ, ಅದರಲ್ಲಿ ಬಂಗಾರವಿದ್ದಂತೆ ಕಾಣುವುದು, ಅದನ್ನು ತೆಗೆದುಕೊಂಡು ಬಾ ಇಲ್ಲಿ ಎಂದರು. ಆಗ ಹೋಗಿ ನೋಡಿ ಅದನ್ನು ಎತ್ತಿ ಎಲ್ಲ ಕಡೆಗೆ ನೋಡಿದರೂ ಬಂಗಾರವೂ ಇರಲಿಲ್ಲ. ಆ ಪಾಳೆಯಲ್ಲಿ ತೆಗೆದುಕೊಂಡು ಬಂದು ಅಜ್ಜನವರ ಮುಂದಿಟ್ಟು, ಇದರಲ್ಲಿ ಏನಿದೆ? ಏನೂ ಇಲ್ಲವೆಂದು ಚಿನ್ನಯ್ಯ ಸ್ವಾಮಿಗಳು ಹೇಳಿದರು. ಅದು ಹೀಗೆ ಇಲ್ಲಪ್ಪ, ನಮಗೆ ಕಾಣಿಸುತ್ತದೆ. ನಿನಗೇಕೆ ಕಾಣಿಸುವುದಿಲ್ಲ? ನಮಗೆ ಕಾಣಿಸಿದ್ದರಿಂದಲೇ ನಿಮಗೆ ಹೇಳಬೇಕಾಯಿತು. ಈ ಸಾರೆ ನೆಟ್ಟಿಗೆ ನೋಡಿರಿ ಎಂದರು. ಆಗ ಚಿನ್ನಯ್ಯ ಸ್ವಾಮಿಗಳು ಮತ್ತೆ ನೋಡಲು ಒಂದು ಕಡೆಗೆ ಮಿನುಕಾಗಿ ಸಣ್ಣ ಸಣ್ಣ ಗುಂಡುಗಳು ಹೊಳೆಯುತ್ತಿದ್ದವು. ಅವು ಬಹಳ ಕಾಣುತ್ತವೆ ಎಂದರು. ಆಗ ಅಜ್ಜನವರು, ಅದಕ್ಕಂತೆಯೇ ಹೇಳಿದೆನು, ನಿನಗೆ ಕಣ್ಣೇ ಇಲ್ಲವೋ ಏನೋ? ಆಗ ಇಲ್ಲೆಂದು ಹೇಳಿದೆ, ಈಗ ಇರುತ್ತವೆ ಎನ್ನುವಿ, ಆಗಿರದೆ ಈಗ ಎಲ್ಲಿಂದ ಬಂದವು? ತಕ್ಕೋ, ಇನ್ನೂ ತಡ ಮಾಡಬೇಡ, ಎಲ್ಲಾನೂ ಕೆದರಿ ತಕ್ಕೋ ಎಂದರು. ಅದರಂತೆ ಶ್ರೀ ಚಿನ್ನಯ್ಯ ಸ್ವಾಮಿಗಳು ಅದನ್ನೆಲ್ಲ ಚೂರಿಯ ಮೊನೆಯಿಂದ ಕೆದರಿ ತೆಗೆದುಕೊಂಡು ಅಜ್ಜನವರ ಮುಂದೆ ಹಿಡಿದು, ಅಜ್ಜ, ಇವನನ್ನೇನು ಮಾಡಬೇಕು ಎಂದು ಕೇಳಿದರು. ಅದಕ್ಕೆ ಅಜ್ಜನವರು, ನೀನೆಂಥ ಹುಚ್ಚನೋ? ಲೋಕದ ಜನರೆಲ್ಲರೂ ಬಂಗಾರವನ್ನು ಏನು ಮಾಡುವರು, ನಿನಗೆ ಗೊತ್ತಿಲ್ಲವೇ? ಇವನ್ನೆಲ್ಲ ಪತ್ತಾರನ ಮನೆಗೆ ಒಯ್ದು ಕರಗಿಸಲಕ್ಕೆ ಹಚ್ಚು, ಕರಗಿ ಗಟ್ಟಿಯಾಗುವುದು. ಅದನ್ನೇ ಬಡಿಸಿ ಒಂದು ಉಂಗುರ ಮಾಡಿಸಿ ಬೆರಳಲ್ಲಿಟ್ಟುಕೊಂಡರಾಯಿತು.
ನಿನ್ನಿನ ದಿವಸ ಅತ್ಯುತ್ತಮವಾಗಿ ವ್ಯಾಖ್ಯಾನ ಮಾಡಿದ್ದಕ್ಕಾಗಿ ಇದನ್ನು ಪಾರಿತೋಷಕವಾಗಿ ಕೊಟ್ಟಿರುವೆನೆಂದು ತಿಳಿಯಬೇಕು. ಉಂಗುರ ಮಾಡಿ ಬೆರಳಲ್ಲಿ ಧರಿಸಿ ನೀವು ಬೇಕಾದಲ್ಲಿ ಹೋದರೂ ನಿಮಗೆ ಶ್ರೇಯಸ್ಸೇ ಉಂಟಾಗುವುದು. ನಾವು ಪ್ರಸನ್ನ ಚಿತ್ತರಾಗಿ ಕೊಟ್ಟ ಈ ಬಂಗಾರವು ತವನಿಧಿಯು ಎಂದು ಭಾವನೆಯಲ್ಲಿ ಗ್ರಹಿಸಬೇಕು. ಈ ಗುಂಡಗಳನ್ನೆಲ್ಲ ಮೊದಲು ಅರಿವಿಯಲ್ಲಿ ಕಟ್ಟಿಕೊಂಡು ಎಲ್ಲಿಯಾದರೂ ಮುಚ್ಚಿ ಇಟ್ಟುಕೊಳ್ಳಿರಿ. ಹೀಗೆ ಬಂಗಾರ ಸಿಕ್ಕಿತೆಂದು ಇಲ್ಲಿ ಯಾರೊಬ್ಬರ ಮುಂದೆಯೂ ಹೇಳಬಾರದು, ಬಹುಜೋಕೆ ಎಂದರು. ಆಗ ಶ್ರೀ ಚಿನ್ನಯ್ಯ ಸ್ವಾಮಿಗಳು ಯಾರಿಗೂ ಹೇಳುವುದಿಲ್ಲ ಎಂದು ಅನ್ನುತ್ತಾ ಅವನ್ನೆಲ್ಲ ಒಂದು ಕಾಗದದಲ್ಲಿ ಹಾಕಿ ಚೀಟು ಕಟ್ಟಿ ಅದನ್ನು ರೊಟ್ಟಿ ಅರಿವಿಯಲ್ಲಿ ಕಟ್ಟಿ ತನ್ನ ಟೊಪ್ಪಿಗೆಯಲ್ಲಿ ಇಟ್ಟುಕೊಂಡರು. ಆಮೇಲೆ ಆ ಊರವರು ಒಬ್ಬೊಬ್ಬರೇ ಅಲ್ಲಿ ಬರುತ್ತಿದ್ದರು. ಜನರು ಕೂಡಿದಾಗ ಅಜ್ಜನವರು, ಚಿನ್ನಯ್ಯ ಸ್ವಾಮಿ ಯಾರಿಗೂ ಹೇಳಬೇಡ ಎಂದಿದ್ದವರು ತಾವೇ ಎಲ್ಲರಿಗೂ ಸಂಶಯ ಬರುವಂತೆ ಅದನ್ನು ತೋರಿಸುವನ್ನುವಂತೆ ಮಾಡಲಾರಂಭಿಸಿದರು. ಅಜ್ಜನವರು ಏನೋ ಒಂದು ಸಿಕ್ಕಿತು, ಅದು ಅವರಿಗೆ ಸಿಗುವುದಿತ್ತಂತೆ ಸಿಕ್ಕಿತು. ಸಿಗದಂಥವರಿಗೆ ಹೀಗೆ ಸಿಕ್ಕಿತು, ಆಗ ನಮಗೂ ಸಿಗಲೆಂದು ಎಷ್ಟೋ ಜನರು ಅದೇ ಶೋಧದಲ್ಲಿ ಅಡ್ಡಾಡುತ್ತಿರುವರು. ಕೆಲವರು ಅಂಜನ ಹಚ್ಚಿ ಮಂತ್ರಗಾರರನ್ನು ಸಹಾಯಕ್ಕೆ ತೆಗೆದುಕೊಂಡು ಬಂದು ಅಗೆದಗೆದು ಹುಡುಕುತ್ತಿರುವರು. ಆದರೂ ಸಿಗುವುದಿಲ್ಲ. ಹೀಗೆ ಸಿಕ್ಕಿತು. ಹಿಂದೆ ಅಂಥ ಮಹಾದಾನ ಧರ್ಮಾದಿಗಳನ್ನು ಮಾಡಿದವರಿಗೆ ಸಿಕ್ಕಿತು, ಕಂಡವರಿಗೆ ಎಂದು ಸಿಗಲಾರದು. ಈ ನಮ್ಮ ಚಿನ್ನಯ್ಯ ಸ್ವಾಮಿಗಳು ಹಿಂದೆ ಅದೆಂಥ ಪುಣ್ಯ ಮಾಡಿರುವರು ಏನೋ, ಅಂತೆಯೇ ಲಭ್ಯವಾಯಿತು ಎಂದರು. ಹೀಗೆ ಮಾತಾಡುವುದನ್ನು ಕೇಳಿ ಅಲ್ಲಿದ್ದ ಜನರಿಗೆಲ್ಲ ಚಿನ್ನಯ್ಯ ಸ್ವಾಮಿಗಳಿಗೆ ಏನೋ ಬದುಕು ದೊರೆತಿರುವುದು ಎಂದು ಭಾಸವಾಗುತ್ತಿದ್ದು. ಆದ್ದರಿಂದ ಜನರು, ಗುರುಗಳೇ, ನೀವು ಹೀಗೆನ್ನುವ ವಿಷಯ ನಮಗೆ ತಿಳಿಯಲಲ್ಲದು. ಯಾರಿಗೆ ಏನು ಸಿಕ್ಕಿದೆ? ಈ ಚಿನ್ನಯ್ಯ ಸ್ವಾಮಿಗಳಿಗೆ ಸಿಕ್ಕಿದೆಯೇ? ಅದೇನು ಸಿಕ್ಕದ್ದು ಎಂದು ಆತುರದಿಂದ ಕೇಳಹತ್ತಿದರು. ಅವರು ಅನ್ನುವುದನ್ನು ಕೇಳಿ ಅಜ್ಜನವರು, ಏನೋ ಬಂಗಾರವಂತೆ, ಅದೇನೋ ಸಿಕ್ಕಿರುವುದಂತೆ ತೋರಿಸಿರಿ ಚಿನ್ನಯ್ಯನವರೇ, ಇವರಷ್ಟು ನೋಡಲಿ ಎನ್ನಲು ಚಿನ್ನಯ್ಯ ಸ್ವಾಮಿಗಳು ಸುಮ್ಮನೆ ಇರುವರು. ಜನರು, ಚಿನ್ನಯ್ಯ ಸ್ವಾಮಿಗಳೇ, ಅದೇನು ಸಿಕ್ಕಿದೆ ನಿಮಗೆ, ನಮಗೂ ತೋರಿಸಿರಿ, ನಾವು ಅದರಲ್ಲೇನಾದರೂ ಪಾಲು ಬೇಡುವವೇ? ಹಾಗೆ ನಿಮಗೆ ಸಂಶಯವಾಗುವುದೇನು? ಈ ಮಹಾಸ್ವಾಮಿಗಳು ತಾವಾಗಿಯೇ ಈ ಸಂದೇಹ ಮಾಡುತ್ತಿರುವರು. ಅಂತೆಯೇ ನಾವು ಕೇಳಬೇಕಾಗಿದೆ ಮತ್ತು ಅದನ್ನು ಕಣ್ತುಂಬ ನೋಡಬೇಕೆಂಬ ಕುತೂಹಲ ಉಂಟಾಗಿದೆ, ಇಷ್ಟೇ. ಸ್ವಾಮಿಗಳು, ಚಿನ್ನಯ್ಯ ಸ್ವಾಮಿಗಳೇ, ಇವರಿಗೂ ತೋರಿಸಿರಿ, ಗುರುವಿನ ಮಹಿಮೆ ಇವರಿಗಷ್ಟು ಕಾಣಲಿ ಎನ್ನಲು ಆಗ ನಿರ್ವಾಹವಿಲ್ಲದೆ ಚಿನ್ನಯ್ಯ ಸ್ವಾಮಿಗಳು ಅದನ್ನು ತೆಗೆದು ತೋರಿಸಿದರು. ನೋಡಿರಿ, ಇಷ್ಟು ಬಂಗಾರ ಸಿಕ್ಕಿದೆ ಎಂದರು. ಜನರು, ಸ್ವಾಮಿ, ಇದೆಲ್ಲಿ ಸಿಕ್ಕಿತು ನಿಮಗೆ ಎಂದಾಗ ಚಿನ್ನಯ್ಯ ಸ್ವಾಮಿಗಳು, ಈ ಅಜ್ಜನವರ ನೆಲೆ ಯಾರಿಗೂ ತಿಳಿಯುವುದಿಲ್ಲ, ಇದೆಲ್ಲ ಮಹಾತ್ಮರ ಲೀಲೆಯೇ ಆಗಿರುವುದು, ಆ ಮಟ್ಟಿಯಲ್ಲಿ ಇದನ್ನು ತೋರಿಸಿದರು ಎಂದರು. ಆಗ ಜನರು, ಹೌದು, ಇವರಿಗೆ ಅಸಾಧ್ಯವಾದ ಕೆಲಸ ಯಾವುದೂ ಇಲ್ಲ. ಇವರಿಂದ ಮಣ್ಣು ಚಿನ್ನಾಗಬಹುದು, ಚಿನ್ನವೂ ಮಣ್ಣಾಗಬಹುದು. ಇಂತಹ ಅಘಟಿತ ಮಹಿಮಾ ಸಾಮರ್ಥ್ಯ ಇವರಲ್ಲಿ ಸಹಜವಾಗಿಯೇ ಇರುವುದು. ಇದಕ್ಕೆ ಸಾಕ್ಷಿ ಎಂದರೆ ನಿಮಗೆ ಕೊಟ್ಟ ಈ ಬಂಗಾರ ಮಟ್ಟಿಗೆಯಲ್ಲಿ ಬಂಗಾರ ಇರುವುದೇ ಸಾಧ್ಯವಿಲ್ಲ. ಆದರೆ ತಮಗೆ ಕೊಡಲು ಈ ಬಂಗಾರ ಮಟ್ಟಿಯಲ್ಲಿ ಇತ್ತೆಂಬ ಒಂದು ನೆಪದಿಂದ ನಿಮಗೆ ತೋರಿಸಿದರು, ಇಷ್ಟೇ. ಆಗ ಚಿನ್ನಯ್ಯ ಸ್ವಾಮಿಗಳು, ಹೌದು, ಈ ಮಾತು ಅಕ್ಷರಶಃ ನಿಜವೆಂದು ಹೇಳಲು ಅದರಲ್ಲಿಯ ಕೆಲವರಿಗೆ ಚಿನ್ನಯ್ಯ ಸ್ವಾಮಿಗಳಿಗೆ ಬಹಳ ಬಂಗಾರ ಸಿಕ್ಕಿದೆ, ಅದನ್ನೆಲ್ಲ ಎಲ್ಲಿಯೋ ಮುಚ್ಚಿ ಇಟ್ಟು ಇದನ್ನಷ್ಟೇ ತೋರಿಸಿದರು ಎಂದು ತಮಗೆ ತಿಳಿದಂತೆ ಊಹಿಸಿದರು. ಅದು ಅಜ್ಜನವರಿಗೆ ಕೂಡಲೇ ಗೊತ್ತಾಗಿ, ಮಹಾಶಯರೇ, ನಿಮಗೆ ನಿಜ ಸಂಗತಿಯನ್ನೇ ಹೇಳಿದೆವು. ಏನೆಂದರೆ, ನಿನ್ನಿನ ದಿವಸ ಈ ಚಿನ್ನಯ್ಯನವರು ಸಂಸಾರ ಹಾಗೂ ಪಾರಮಾರ್ಥ ಎರಡನ್ನೂ ಸಾಗಿಸಿಕೊಂಡು ಹೋಗುತ್ತಾನೆ ಎಂಬ ವಿಷಯಕ್ಕೆ ಸರಿಯಾಗಿಯೂ ಸಮಂಜಸವಾಗಿಯೂ ದೃಷ್ಟಾಂತಗಳಿಂದ ಒಳ್ಳೆ ಮಾರ್ಮಿಕವಾಗಿ ಮನಮುಟ್ಟುವಂತೆ ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿಸಿಕೊಟ್ಟರು. ಆಗ ಇವರಿಗೆ ಬಹುಮಾನ ಕೊಡಬೇಕೆಂದರೆ ನನ್ನ ಹತ್ತಿರ ಏನೂ ಇರಲಿಲ್ಲ. ಈ ಹೊತ್ತು ಈ ಮಟ್ಟಿಯಲ್ಲಿ ಇದ್ದ ಬಂಗಾರವನ್ನು ಅವರಿಗೆ ಬಹುಮಾನ ಕೊಟ್ಟೇನು ತಿಳಿಯಿತೆ, ನೀವು ಬೇರೆ ಏನು ಭಾವಿಸಬಾರದು ಎಂದರು. ಆಗ ಜನರು ಈ ಮಾತು ಯಥಾರ್ಥವಾಗಿದೆ ಎಂದು ತಿಳಿದರು. ಇಂದಿಗೂ ಶ್ರೀ ಚಿನ್ನಯ್ಯ ಸ್ವಾಮಿಗಳ ಬೆರಳಿನಲ್ಲಿ ಆ ಬಂಗಾರವು ಉಂಗುರವು ರಾರಾಜಿಸುತ್ತಿದ್ದು, ಅಜ್ಜನವರ ವಾಣಿಯಂತೆ ಅವರ ಪ್ರಸಾದ ರೂಪವಾಗಿ ಅವರ ಮನೆತನವೆಲ್ಲ ಸುಖ ಸಮೃದ್ಧಿಯಿಂದ ಇರುತ್ತದೆ.
ಅಷ್ಟರಲ್ಲಿ ಮಧ್ಯಾಹ್ನದ ಊಟದ ವೇಳೆಯಾಯಿತು. ಎಲ್ಲರೂ ತಮ್ಮ ಮನೆಗಳಿಗೆ ಹೋದರು. ಅಷ್ಟರಲ್ಲಿ ಬಸಲಿಂಗಪ್ಪನು ಅಜ್ಜನವರಿಗೆ ಊಟ ತೆಗೆದುಕೊಂಡು ಬಂದನು. ಆಗ ಅಜ್ಜನವರು ಹಾಗೂ ಚಿನ್ನಯ್ಯ ಸ್ವಾಮಿಗಳು ಸ್ನಾನ ಮಾಡಿಕೊಂಡು ಲಿಂಗಪೂಜಾ ವಿಧಿಗಳನ್ನು ತೀರಿಸಿದರು. ಬಸಲಿಂಗಪ್ಪನು ಅಜ್ಜನವರಿಗೆ ಆಸನ ಹಾಕಿ ಊಟಕ್ಕೆ ಕೂಡಿರಿಸಿ ಇಬ್ಬರಿಗೂ ತೃಪ್ತಿಯಾಗುವಂತೆ ಊಟ ಮಾಡಿಸಿದನು. ಆಗ ಚಿನ್ನಯ್ಯ ಸ್ವಾಮಿಗಳು ಮರಳಿ ಕಾದರವಳ್ಳಿಗೆ ಹೋಗುವ ಸಲುವಾಗಿ ಅಪ್ಪಣೆ ಕೊಡಿರೆಂದು ಕೇಳಿದರು. ಅಜ್ಜನವರು ಅವರಿಗೆ ಹೋಗಲಿಕ್ಕೆ ಅಪ್ಪಣೆ ಕೊಟ್ಟರು. ಅಜ್ಜನವರ ಅಡಿದಾವರೆಗಳಿಗೆ ನಮಸ್ಕರಿಸಿ ಕಾದರವಳ್ಳಿಗೆ ಸೈಕಲ್ ಮೇಲೆ ಕುಳಿತುಕೊಂಡು ಹೋದರು. ಅಜ್ಜನವರು ಮಲ್ಲಾಪುರ ಲಿಂಗನಗೌಡರಿಗೆ ಪತ್ರ ಬರೆದರು. ಆ ಪತ್ರದಲ್ಲಿ ಲಿಂಗನಗೌಡರಿಗೆ ಬೇಗ ಬರಲಿಕ್ಕೆ ತಿಳಿಸಿದರು. ಆ ಪತ್ರ ಮುಟ್ಟಿದ ಕೂಡಲೇ ಲಿಂಗನಗೌಡರು ಬಂದು ಅಜ್ಜನವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕುಳಿತರು. ಕ್ಷೇಮ ಸಮಾಚಾರದ ಮಾತುಕತೆ ಮುಗಿದ ಬಳಿಕ ಬಸಲಿಂಗಪ್ಪ ಅವಲಕ್ಕಿ ತಂದನು. ಎಲ್ಲರೂ ತಿಂದ ಬಳಿಕ ಚಹಾ ಕುಡಿದರು. ಬಳಿಕ ಅಜ್ಜನವರು ಹೊಸೂರು ಭಕ್ತರಿಗೆ, ಇವರು ಮಲ್ಲಾಪುರದ ಲಿಂಗನಗೌಡರು ಬಾಬಾ ಮಹಾರಾಜರ ಶಿಷ್ಯರು, ವೇದಾಂತ ವಿಷಯದಲ್ಲಿ ನಿಷ್ಣಾತರಿದ್ದಾರೆ. ಆದ್ದರಿಂದ ಇವರಿಂದ ಮುಂಜಾನೆ ಹಾಗೂ ಸಾಯಂಕಾಲ 2 ವೇಳೆ ಶಾಸ್ತ್ರ ರಹಸ್ಯ ತಿಳಿಯಬೇಕು. ಇಂತಹ ಜ್ಞಾನಿಗಳು ನಿಮಗೆ ದೊರೆಯುವುದು ಅಪರೂಪ. ಆದ್ದರಿಂದ ಇವರನ್ನು ಇಲ್ಲಿ ಕರೆಸಿದ್ದೇವೆ ಎಂದು ಹೇಳಿದರು. ಎಲ್ಲರಿಗೂ ಅತ್ಯಾನಂದವಾಯಿತು. ಆ ದಿವಸ ಸಾಯಂಕಾಲ ಊಟವಾದ ನಂತರ ಶಾಸ್ತ್ರಾಧ್ಯಯನ ನಡೆಯಿತು. ಶಾಸ್ತ್ರವನ್ನು ಕೇಳಿ ಎಲ್ಲರಿಗೂ ಆನಂದವಾಗಿ ಹೊಸೂರು ಗ್ರಾಮದ ಜನರು ಧನ್ಯರಾದರು. ಲಿಂಗನಗೌಡರು ಮುಂದೆ 8 ದಿವಸ ಅಲ್ಲಿ ಇದ್ದುದರಿಂದ 2 ವೇಳೆ ಶಾಸ್ತ್ರಾಧ್ಯಯನ ನಡೆಯಿತು. ಗ್ರಾಮದ ಎಲ್ಲ ಮುಮುಕ್ಷುಗಳಿಗೆ ಶಾಸ್ತ್ರ ವಿಷಯದಲ್ಲಿ ತಮಗಿದ್ದ ಎಲ್ಲ ವಿಷಯಗಳ ಸಂಶಯಗಳನ್ನು ಕೇಳಿಕೊಂಡು ಕಠಿಣ ವಿಷಯಗಳ ವಿಮರ್ಶೆಯಾಗಿ ಎಲ್ಲ ಜಟಿಲವಾದ ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಂಡರು. ಇದರಿಂದ ಗ್ರಾಮದ ಜನರು ಧನ್ಯರಾದರು. ತಮ್ಮ ಊರಲ್ಲಿ ಅನೇಕ ಅಡಚಣೆಗಳು ತಲೆದೋರಲು ತಮ್ಮ ಊರಿಗೆ ಮರಳಲು ಅಜ್ಜನವರ ಅಪ್ಪಣೆ ಕೇಳಿದರು. ಆದರೆ ಆ ಗ್ರಾಮದ ಜನರು ಇನ್ನೂ ತುಸು ದಿವಸ ಇಲ್ಲಿಯೇ ಇದ್ದು ನಮಗೆ ಶಾಸ್ತ್ರದ ತಿರುಳನ್ನು ಅರುಹಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಭಿನ್ನಯಿಸಿದರು. ಅದಕ್ಕಾಗಿ ಅವರ ಮಾತುಗಳಿಗೆ ಮನ್ನಣೆ ಇತ್ತು. ಮತ್ತೆ 4 ದಿವಸ ಉಳಿದು ಮುಮುಕ್ಷಾರ್ಥಿಗಳಿಗೆ ಶಾಸ್ತ್ರ ಪ್ರವಚನ ಮಾಡಿ ಅಜ್ಜನವರಿಂದ ಅಪ್ಪಣೆ ಪಡೆದು ತಮ್ಮ ಗ್ರಾಮಕ್ಕೆ ತೆರಳಿದರು. ಬಳಿಕ ಬಸಲಿಂಗಪ್ಪನು ನಮ್ಮೂರ ಹನುಮಂತ ದೇವರ ಹರಕೆ ಹೊತ್ತ ವಿಷಯವನ್ನು ಅಜ್ಜನವರಿಗೆ ತಿಳಿಸಿದನು. ಅವನು ಹನುಮಂತ ದೇವರ ಮೈತುಂಬ ಬೆಳ್ಳಿಯ ಕವಚ ಮಾಡಿಸಿ ಕೊಡುತ್ತೇನೆಂದು ಬೇಡಿಕೊಂಡಿದ್ದನು. ಅದರಂತೆ ಆ ಕವಚ ತಯಾರಾಗಲು ಅದನ್ನು ದೇವರಿಗೆ ಅರ್ಪಿಸುವ ಸಮಾರಂಭ ಕಾರ್ಯ ನಮ್ಮ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದಲೇ ನೆರವೇರಬೇಕೆಂದು ಬಯಸಿದ್ದನು. ಒಂದು ಶುಭ ಮುಹೂರ್ತದಲ್ಲಿ ಈ ಶುಭ ಕಾರ್ಯವನ್ನು ಕಾದರವಳ್ಳಿ ಶ್ರೀ ಮುಚ್ಚಂಡಿ ಚಿನ್ನಯ್ಯ ಸ್ವಾಮಿಗಳ ಮುಖಾಂತರ ಮಾಡಿಸಲು ಅಪ್ಪಣೆ ಕೊಡಿರೆಂದು ಕೇಳಿಕೊಂಡನು. ಕಾದರವಳ್ಳಿಯಿಂದ ಶ್ರೀ ಮುಚ್ಚಂಡಿ ಚಿನ್ನಯ್ಯ ಸ್ವಾಮಿಗಳನ್ನು ಕರೆಯಿಸಿ ವೇದೋಕ್ತ ವಿಧಾನ ಪೂರ್ವಕ ಪೂಜಾ ಹಾಗೂ ಅಭಿಷೇಕಗಳನ್ನು ಮಾಡಿ ಹಣ್ಣು ಹಂಪಲ ನೈವೇದ್ಯಗಳನ್ನು ಸಮರ್ಪಣೆಯ ನಂತರ ಮಂಗಲದೊಂದಿಗೆ ಶ್ರೀ ಹನುಮಂತ ದೇವರ ಹರಕೆಯನ್ನು ತೀರಿಸಿ ಬಸಲಿಂಗಪ್ಪನ ಮನೆಯವರು ಕೃತಾರ್ಥರಾದರು. ಅಂದು ಮಾಡಿದ ಮಹಾಪ್ರಸಾದದ ಸೇವನೆ ಮಾಡಿದ ಜನರೆಲ್ಲರೂ ಧನ್ಯರಾದರು. ಬಳಿಕ ಈ ಸಮಾರಂಭದಲ್ಲಿ ಅಭಿಷೇಕ, ಪೂಜೆ, ನೈವೇದ್ಯ ಹಾಗೂ ಮಂಗಲ ಮಾಡಿದ ಶ್ರೀ ಮುಚ್ಚಂಡಿ ಮಠ ಚಿನ್ನಯ್ಯ ಸ್ವಾಮಿಗಳಿಗೆ ದಕ್ಷಿಣೆ, ವಸ್ತ್ರ ಇತ್ಯಾದಿಗಳನ್ನು ಕೊಟ್ಟು ಆದರ ಸತ್ಕಾರ ಮಾಡಿದ್ದನು. ಕಂಡು ಅಜ್ಜನವರು ಸಂತೋಷಪಟ್ಟರು. ನಂತರ ಶ್ರೀ ಮುಚ್ಚಂಡಿ ಚಿನ್ನಯ್ಯ ಸ್ವಾಮಿಗಳು ಶ್ರೀಗಳ ಅಪ್ಪಣೆ ಪಡೆದು ನಮಸ್ಕರಿಸಿ ಕಾದರವಳ್ಳಿಗೆ ಹೋದರು. ಆಮೇಲೆ ಬಸಲಿಂಗಪ್ಪನು ಕೂಡಿದ ಜನರ ಸಮ್ಮುಖದಲ್ಲಿ ಅಜ್ಜನವರಿಗೆ ನಡೆಯಲಿಕ್ಕೆ ಬರುವಂತಿಲ್ಲ. ಆದ್ದರಿಂದ ಸಾವಿರಾರು ರೂಪಾಯಿ ಖರ್ಚಾದರೂ ಅಡ್ಡಿಯಿಲ್ಲ, ಡಾಕ್ಟರನ್ನು ಕರೆಯಿಸಿ ಚೆನ್ನಾಗಿ ಉಪಚರಿಸಿ ಅಜ್ಜನವರಿಗೆ ಶಕ್ತಿ ಬರುವಂತೆ ಪ್ರಯತ್ನ ಮಾಡ ಬಯಸಿದ್ದನೆಂದು ತನ್ನ ಇಚ್ಛೆಯನ್ನು ತಿಳಿಸಿದನು. ಆಗ ಕೂಡಿದ ಜನರೆಲ್ಲರೂ ಸಮ್ಮತಿಸಿದರು. ಆದರೆ ಅಜ್ಜನವರು ಮಾತ್ರ ತಮ್ಮ ಒಪ್ಪಿಗೆ ಕೊಡಲಿಲ್ಲ. ಶ್ರೀಕೃಷ್ಣ ಭಗವಂತನು ಗೀತೆಯಲ್ಲಿ ಹೀಗೆ ಹೇಳಿದ್ದಾನೆ: ಜಾತಾಶ ಹಿದ್ರುವೋ ಮೃತ್ಯುರ್ದಯಂ ಜನಮೃತಸ್ಯ ಚ ತಸ್ಮಾದ ಪರಿಹಾರ್ಯೇಥೇನಂತ್ವಂ ಶೋಚಿತ ಮಹರ್ಷಿ. ಎಂದರೆ ಯಾವುದು ಹುಟ್ಟುತ್ತದೆಯೋ ಅದು ಒಮ್ಮೆ ನಾಶವಾಗುತ್ತದೆ.
ಮತ್ತು ಯಾವುದು ನಷ್ಟವಾಗುತ್ತದೋ ಅದೇ ತಿರುಗಿ ಉತ್ಪನ್ನವಾಗುವುದು ಸಹಜವೇ ಆಗಿದೆ. ಜನ್ಮ ಮೃತ್ಯು ಬೀಜಾಂಕುರವತ್, ಅಂದರೆ ಬೀಜದಲ್ಲಿ ಅಂಕುರವಿದ್ದು ಅದೇ ಮುಂದೆ ಸಸಿಯಾಗಿ ಮರವಾಗಿ ಕಾಯಾಗಿ ಅದರೊಳಗೆ ಪುನಃ ಬೀಜ ಉದ್ಭವಿಸುವುದು ಸ್ವಾಭಾವಿಕವಾಗಿದೆ. ಹಾಗೆಯೇ ಅನ್ಯೋನ್ಯವಾಗಿದ್ದುಕೊಂಡು ಒಂದು ಎರಡನೆಯದಕ್ಕೆ ಪೂರಕವಾಗಿದೆ ಮತ್ತು ಎರಡು ಸಾಪೇಕ್ಷವಾಗಿದೆ. ಅದರಂತೆ ಹುಟ್ಟುವುದು ಸಾಯುವುದು ಎಂಬ ಚಕ್ರವಾದರೂ ನೀರು ಜಗ್ಗುವ ರಾಟವಾಳ ಚಕ್ರದಂತೆ ಸರಿಯಾಗಿಯೇ ತಿರುಗುತ್ತದೆ. ಯಾವ ಪ್ರಕಾರ ಸೂರ್ಯನಿಗೆ ಉದಯಿಸುವಿಕೆ ಹಾಗೂ ಮುಳುಗುವಿಕೆ ತನ್ನಿಂದ ತಾನೇ ಸ್ವಲ್ಪ ಮಾತ್ರವೂ ಅಭ್ಯಂತರವಿಲ್ಲದೆ ಹೇಗೆ ನಡೆಯುವುದು, ಅದೇ ಪ್ರಕಾರ ಪ್ರಾಣಿಗಳಿಗೆ ಹುಟ್ಟುವಿಕೆ ಮತ್ತು ಸಾಯುವಿಕೆ ಅನಿವಾರ್ಯಗಳು. ಅಂದ ಮೇಲೆ ಈ ದೇಹವನ್ನು ಬಲಪಡಿಸಬೇಕು, ಕೃಶವಾಗಗೊಡಬಾರದು ಎಂದು ಇದನ್ನು ಇಷ್ಟು ಏಕೆ ಪ್ರೀತಿಸಬೇಕು? ಜೀವನ ಗುಣಧರ್ಮವಾದ ಯಾವ ಮನಸ್ಸು ಇರುವುದೋ ಅದು ಸದಾ ವಿಕಾರವುಳ್ಳದ್ದೇ ಆಗಿದೆ. ಆದುದರಿಂದ ಸಾಯುವ ಸಮಯಕ್ಕೆ ಅದು ಅನೇಕ ಜನ್ಮಗಳ ಸಂಚಿತ ಮತ್ತು ಪ್ರಾರಬ್ಧ ಕರ್ಮಗಳ ವಾಸನೆಗಳ ಅಧೀನವಾಗಿ ಪಂಚಭೂತಾತ್ಮಕವಾಗಿ ಶರೀರಗಳಲ್ಲಿ ಯಾವ ಶರೀರದ ಚಿಂತನದಲ್ಲಿ ತಲ್ಲೀನವಾಗಿ ಹೋಗುವುದು, ಅದೇ ಶರೀರ ಅದಕ್ಕೆ ಪ್ರಾಪ್ತವಾಗಿ ಈ ದೇಹವೇ ತಾನಿದ್ದೇನೆಂಬ ಬುದ್ಧಿಯಿಂದ ಆ ಶರೀರ ಧಾರಣ ಮಾಡಿ ಜನ್ಮ ತೆಗೆದುಕೊಳ್ಳುತ್ತದೆ. ಯಾವ ಪ್ರಕಾರ ಸೂರ್ಯ ಮತ್ತು ಚಂದ್ರ ನೀರು ತುಂಬಿದ ಕೊಡದಲ್ಲಿ ಪ್ರತಿಬಿಂಬ ರೂಪದಿಂದ ತೋರುತ್ತಿರುವಾಗ ಗಾಳಿಯಿಂದ ಕೊಡದಲ್ಲಿದ್ದ ನೀರು ಹೊಯ್ದಡಲು ಆ ಕೊಡದಲ್ಲಿದ್ದ ಸೂರ್ಯಚಂದ್ರರೇ ಹೊಯ್ದಾಡಿದಂತೆ ಕಾಣುವುದಲ್ಲವೇ? ನಿಜವಾಗಿ ವಿಚಾರಿಸಿದರೆ ಆ ಸೂರ್ಯಚಂದ್ರರು ಹೊಯ್ದಾಡುವುದೇ ಇಲ್ಲ. ಅದರಂತೆ ಮಲ ವಿಕ್ಷೇಪ ಆವರಣಾದಿ ದೋಷಗಳಿಂದ ಅಮೃತರಾದ ಅಜ್ಞಾನಿಗಳು ದೇಹವೇ ಆತ್ಮವೆಂದು ಊಹಿಸಿ ದೇಹವೇ ನಾನು, ನನಗೆ ಸಂಬಂಧಿಸಲ್ಪಟ್ಟ ಈ ಕ್ಷಣತ್ರಯಾದಿಗಳು ನನ್ನವುಗಳೇ ಎಂದು ಮಮತಾ ಬುದ್ಧಿಯಿಂದ ತಮ್ಮ ಆತ್ಮಸ್ವರೂಪದ ಸ್ಥಿತಿಯನ್ನು ಪೂರ್ತಿಯಾಗಿ ಮರೆತು ಬಿಟ್ಟಿದ್ದಾರೆ. ಜನನ ಹಾಗೂ ಮರಣದ ಪರ್ಯಂತರ ನಡುವೆ ತೋರುವ ಯಾವ ಸಂಸಾರವೂ ಸ್ವಪ್ನ ಸಮಾನವೆಂದು ತಿಳಿಯಲು ಅಸಮರ್ಥರಾಗಿದ್ದಾರೆ. ಅತ್ಯಂತ ಮಲಿನವಾದ ಕನ್ನಡಿಯಲ್ಲಿ ತನ್ನ ಮುಖವು ತನಗೆ ಕಾಣದಂತೆ ತ್ರಿದೋಷಗಳಿಂದ ಹೊಲಸಾದ ಮಲಿನ ಚಿತ್ತವೆಂಬ ಕನ್ನಡಿಯಲ್ಲಿ ತನ್ನ ಆತ್ಮ ಸ್ವರೂಪವು ಹೇಗೆ ಕಂಡಿತು? ಕಾಣುವುದೇ ಇಲ್ಲ. ಆಗ ಮಾನವನು ಸತ್ಪುರುಷರ ಸಂಗ ಮಾಡಿ ಗುರು ಸೇವಾ ನಿರತನಾಗಿ ಗುರು ಕರುಣೆ ಮತ್ತು ಗುರುಪದೇಶವನ್ನು ಪಡೆದು ಸತ್ಯಾಸ್ತ್ರ ಶ್ರವಣಾದಿಗಳಿಂದ ನಿಧಿಧ್ಯಾಸನ ಮಾಡಿ ಚಿತ್ತಶುದ್ಧಿಯಿಂದ ಸಂಸಾರದಲ್ಲಿ ನಿರಾಸಕ್ತರಾಗಿ ಕೇವಲ ವೈರಾಗ್ಯದಿಂದಲೂ ಆತ್ಮಬೋಧದಿಂದಲೂ ಪ್ರಕಾಶಿಸುವ ಬುದ್ಧಿಯುಳ್ಳ ಮುಮುಕ್ಷು ಪುರುಷನು ಆತ್ಮಾನುಸಂಧಾನದಲ್ಲಿ ನಿರತನಾಗಿ ಕೈವಲ್ಯ ಪದವನ್ನು ಪಡೆಯುವನು. ಅಂಥವನಿಗೆ ಈ ಜಡವಾದ ದೇಹ ಏನಾದರೇನು? ನಿಮಗೆ ಈ ದೇಹದ ಗೊಡವೇ ಬೇಕಾಗಿಲ್ಲ. ಅದಕ್ಕೆ ನೀವು ನಮ್ಮ ಬಗ್ಗೆ ಇಲ್ಲ ಸಲ್ಲದ ಆಲೋಚನೆಗಳಿಗೆ ಬೀಳಬೇಡಿರಿ. ನೀವು ನಿಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳಿರಿ. ಅಂದರೆ ನೀವು ನಮ್ಮ ಸೇವೆ ಮಾಡಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗುವುದು. ಇನ್ನು 4 ದಿವಸ ನಾವಿಲ್ಲಿರುವೆವು. 5ನೇ ದಿವಸಕ್ಕೆ ನಾವು ಕಾದರವಳ್ಳಿಗೆ ಹೋಗುವವರೇ. ಇನ್ನು 2 ತಿಂಗಳಷ್ಟರಲ್ಲಿ ನಾವು ಇಹಲೋಕ ಯಾತ್ರೆ ಮುಗಿಸುವೆವು. ನಿಮ್ಮೂರಿಗೆ ಇದೇ ಕೊನೆಯ ಆಗಮನವೆಂದು ತಿಳಿಯಿರಿ ಎಂದು ಹೇಳಲು ಎಲ್ಲರೂ ಅತ್ಯಂತ ದುಃಖಾಶ್ರುಗಳಿಂದ ಬಿಗಿದ ಕಂಠಗಳಿಂದಲೂ ಗದ್ಗದಿತರಾಗಿ ಸ್ತಬ್ಧರಾಗಿ 1 ಗಂಟೆಯವರೆಗೆ ಸುಮ್ಮನೆ ಹೆದರಿಕೊಂಡು ಕುಳಿತು ಬಿಟ್ಟರು. ಆ ಕಾಲಕ್ಕೆ ಅಜ್ಜನವರು ಅಲ್ಲಿಯೇ ತಮ್ಮ ಹಾಸಿಗೆಯ ಮೇಲೆ ಮಲಗಿಕೊಂಡರು. ಆಗ ಅಲ್ಲಿ ನೆರೆದ ಜನರು ಅತಿ ದುಃಖದಿಂದ ಅಜ್ಜನವರು ಈಗ ಹೇಳಿದ ಹಾಗೆ ಇದೇ ನಮ್ಮ ಕೊನೆಯ ಭೇಟಿ ಎಂದು, ಇನ್ನು ಕೆಲವು ದಿನಗಳಲ್ಲಿ ಅವರು ಲಿಂಗೈಕ್ಯರಾಗುವುದು ಖಂಡಿತವೆಂದು ತಿಳಿದುಕೊಂಡರು. ಇನ್ನು ಕೆಲವು ದಿನ ಬದುಕಬೇಕೆಂಬ ಆಸೆ ಅಜ್ಜನವರಿಗೆ ಇಲ್ಲವೇ ಇಲ್ಲ ಎಂದು ಮನಗಂಡರು. ಆದ್ದರಿಂದ ಈಗ ನಮ್ಮೆಲ್ಲರ ಇಚ್ಛೆಯಂತೆ ಹೇಗೆ ನಡೆದಾರು ಎಂದು ಅನ್ನುತ್ತಾ ತಮ್ಮ ಮನೆಗಳತ್ತ ಸಾಗಿದರು. ಇತ್ತ ಕಾದರವಳ್ಳಿಯಲ್ಲಿ ಶ್ರೀ ಬಸವಣ್ಣಪ್ಪ ಪಾಟೀಲರು, ಶ್ರೀ ಸಿಮಿಮಠದ ಅಪ್ಪಯ್ಯ ಸ್ವಾಮಿಗಳು ಇನ್ನು ಮೇಲೆ ಅಜ್ಜನವರನ್ನು ಹೊಸೂರಿನಿಂದ ಕರೆದುಕೊಂಡು ಬರೋಣವೆಂದು ಗೋಣಿ ಸಿಂಗಪ್ಪ, ವಡಕನ್ನಿ ಬಸಯ್ಯ, ಸುನಗಾರ್ ಶಿವರಾಯಿ,
ಔರಾದಿ ಮಾನಪ್ಪ, ಚಿನ್ನಯ್ಯ ಮುಚ್ಚಂಡಿ ಇಂತಹ ಗಟ್ಟಿಮುಟ್ಟಾದ ಹುಡುಗರನ್ನು ಕರೆದುಕೊಂಡು ಹೊಸೂರಿಗೆ ಹೋಗಿ ಬಸಲಿಂಗಪ್ಪನಿಗೆ ನಾಳೆ ಮುಂಜಾನೆಯೇ ಅಜ್ಜನವರನ್ನು ಕರೆದುಕೊಂಡು ಹೋಗುತ್ತೇವೆ ಎಂದು ಹೇಳಲು ನಿರ್ವಾಹವಿಲ್ಲವೆಂದು ಎಲ್ಲರ ಆತಿಥ್ಯವನ್ನು ಸರಿಯಾಗಿ ಮಾಡಿದನು. ಮರುದಿವಸ ಎಲ್ಲರೂ ಉಪಹಾರ ಮಾಡಿ ಮೇನೆಯನ್ನು ಸ್ವಚ್ಛಗೊಳಿಸಿ ಗಾದಿಯನ್ನು ಹಾಕಿ ತಲೆದಿಂಬು ತೆಕ್ಕೆಗಳನ್ನು ಸರಿಯಾಗಿಟ್ಟು ಅಜ್ಜನವರನ್ನು ಮೇನೆಯೊಳಗೆ ಕೂಡ್ರಿಸಿ ಶಾಲು ಹೊದಿಸಿ ಮೇನೆ ಹೊರುವಷ್ಟರಲ್ಲಿ ಆಲೂರು ಭಜನೆಯವರು ದೈವದವರು ಬಂದು ಅಜ್ಜನವರ ಪಾದಪೂಜೆ ಮಾಡಿ ಮಂಗಲಗೈದು ಕಾಯಿ ಒಡೆದು ಎಲ್ಲರಿಗೂ ಪ್ರಸಾದ ಕೊಟ್ಟು ಅಜ್ಜನವರ ಪಾದಕ್ಕೆರಗಿದರು. ಅಜ್ಜನವರು ಎಲ್ಲರಿಗೂ ಶುಭವಾಗಲೆಂದು ಹರಿಸಿದರು. ಕಾದರವಳ್ಳಿಯ ಭಕ್ತರು ಶಿವಘೋಷದೊಡನೆ ಮೇನೆಯನ್ನು ಹೊತ್ತುಕೊಂಡು ಸಾಗಿದರು. ಆಗ ಹೊಸೂರಿನ ಪ್ರತಿಯೊಂದು ಮನೆಯವರು ಮೇನೆಯ ಮುಂದೆ ನೀರು ತುಂಬಿದ ಕುಂಭಗಳನ್ನು ಸುರುವಿ ಕರ್ಪೂರ ಹಚ್ಚಿ ಕಾಯಿ ಒಡೆದು ಆರತಿ ಬೆಳಗುತ್ತಿದ್ದರು. ಅಜ್ಜನವರು ವಿಜಯೋಸ್ತು ಎಂದು ಆಶೀರ್ವದಿಸುತ್ತಿದ್ದರು. ಈ ರೀತಿಯಾಗಿ ಎಲ್ಲ ಓಣಿಗಳಲ್ಲಿ ಪ್ರತಿಯೊಂದು ಮನೆಯವರು ಪಾದಸೇವೆ ಮಾಡುತ್ತಿದ್ದರಿಂದ ಹೊಸೂರನ್ನು ಬಿಡಲು 5 ಗಂಟೆ ಬೇಕಾಯಿತು. ಊರ ಅಗಸಿಯನ್ನು ದಾಟಿದ ತಕ್ಷಣ ಶ್ರೀ ಬಸವಣ್ಣಪ್ಪ ಗೌಡರು ಆ ಊರ ಜನರಿಗೆ ವಂದಿಸಿ ತಿರುಗಿ ಹೋಗಲು ಅಪ್ಪಣೆ ಮಾಡಿದರು. ಇನ್ನೂ ಬರದಿಂದ ಸಾಗಿರೆಂದು ನಮ್ಮೂರ ಭಕ್ತ ಜನತೆಗೆ ಹೇಳಲು ಅದರಂತೆ ಬರದಿಂದ ಸಾಗಿ 1 ಗಂಟೆಯಲ್ಲಿ ಹೊಳೆಗೆ ಬಂದು ತಲುಪಿದರು. ಅಲ್ಲಿ ಸ್ನಾನ ಮಾಡೋಣವೆಂದು ಅಜ್ಜನವರು ನುಡಿಯಲು ನದಿಯ ಮಧ್ಯದಲ್ಲಿರುವ ಸುಂದರವಾದ 3 ಗುಡಿಗಳ ಮುಂಭಾಗದಲ್ಲಿ ಮೇನೆಯನ್ನು ಎಳುಹಿ ಎಲ್ಲರೂ ಸ್ನಾನ ಮಾಡಿ ಅಜ್ಜನವರನ್ನು ಸ್ನಾನ ಮಾಡಿಸಿದರು. ಅಜ್ಜನವರು ಭಾಗೀರಥಿ, ಮಂದಾಕಿನಿ, ತ್ರಿಪಥಗಾಮಿನಿ, ಜಾಹ್ನವಿ ಎಂದು ಗಂಗಾದೇವಿಯನ್ನು ಸ್ತುತಿಸಿ ಅಲ್ಲಿಯೇ ತಮ್ಮ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡರು. ಶಿಷ್ಯ ಮತ್ತೆ ಅವರನ್ನು ಮೇನೆಯಲ್ಲಿ ಕೂಡಿರಿಸಿಕೊಂಡು ಅವರ ಇಚ್ಛೆಯಂತೆ ರಾಮಲಿಂಗ ದೇವರ ಗುಡಿಗೆ ಹೋಗಿ ಮೇನೆಯನ್ನು ಇಳಿಸಿ ಉಗ್ರಾನ ಮನೆಯ ಒಳಗಿನ ಕಟ್ಟೆಯ ಮೇಲೆ ಅವರಿಗೆ ಹಾಸಿಗೆ ಹಾಸಿ ತಕ್ಕೆ ತಲೆದಿಂಬು ಇಟ್ಟು ಅಜ್ಜನವರನ್ನು ಕೂಡಿರಿಸಿ ಶಾಲು ಹೊದಿಸಿ ಅವರಿಂದ ಅಪ್ಪಣೆ ಪಡೆದು ತಮ್ಮ ತಮ್ಮ ಮನೆಗಳಿಗೆ ಹೋದರು. ಅಜ್ಜನವರ ಮನೆಯಿಂದ ಈರವ್ವ ತಾಯಿಯೂ ಹವಾಲ್ದಾರ ಚೆನ್ನವ್ವ ತಾಯಿಯೂ ಬಂದು ತಮ್ಮ ಮನೆಗಳಿಂದ ತಂದಿರುವ ಭೋಜ್ಯ ಪದಾರ್ಥಗಳನ್ನೆಲ್ಲ ಸರಿಯಾಗಿ ಆರೋಹಣೆ ಮಾಡಿಸಿ ತಾವು ಅಲ್ಲಿಯೇ ಉಂಡು ಅಪ್ಪ ಇಷ್ಟು ದಿವಸ ನಮ್ಮೂರನ್ನು ಮರೆತಿದ್ದೀರಾ ಎಂದು ಮಾತನಾಡಿ ಅವರನ್ನು ಸಂತೋಷಗೊಳಿಸಿದರು. ಎಂಬಲ್ಲಿಗೆ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತದಲ್ಲಿ 30ನೇ ಅಧ್ಯಾಯವು ಮುಗಿದುದು. ಜೈ ಜೈ ಶಿವನವ ಪಾರ್ವತಿ ಪತಿ ಹರ ಹರ ಮಹಾದೇವ್.